ಇನ್ನು ಇತ್ತೀಚೆಗೆ ಅಧಿವೇಶನ ಮುಗಿಯುವ ಕೊನೆಯ ದಿನ ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ ತಮಗೆಲ್ಲ ತಿಳಿದಿದೆ. ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿರ್ತಕ್ಕಂಥದ್ದು ಅವತ್ತು ಕೂಡ ಮಾತನಾಡಿದ್ದೇವೆ. ಸ್ಪೀಕರ್ ಅವರ ಒಂದು ಸರ್ವಾಧಿಕಾರಿ ಧೋರಣೆ ಇದು ಸರಿಯಲ್ಲ, ಸಂವಿಧಾನ ವಿರೋಧಿ ನಡೆ ಅನ್ನೋದನ್ನ ಅವತ್ತು ಹೇಳಿದ್ದೇವೆ. ಹಾಗಾಗಿ 2ನೇ ತಾರೀಕು ಬೆಳಗ್ಗೆ ವಿಧಾನಸೌಧ ಮುಂದೆ ಇರತಕ್ಕಂತ ಕೆಂಗಲ್ ಪ್ರತಿಮೆಯ ಮುಂದೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆ ಮಾಡೋರಿದ್ದೇವೆ. ಸ್ಪೀಕರ್ ಅವರಿಗೆ ನಾವೊಂದು ರೆಪ್ರೆಸೆಂಟೇಷನ್ ಕೂಡ ಅವತ್ತು ಕೊಡೋರಿದ್ದೇವೆ. ಯಾಕೆಂತ ಹೇಳಿದ್ರೆ ಜನರಿಗೆ ಆ ಕ್ಷೇತ್ರ ಮತದಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಇವತ್ತು ಸ್ಪೀಕರ್ ಅವರ ತೀರ್ಮಾನ. ನಾನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದೇನೆ, ಮಾನ್ಯ ಆರ್ ಅಶೋಕ್ ಅವರಿಗೆ. ಎಲ್ಲಿಯವರೆಗೆ ಮಾನ್ಯ ಸ್ಪೀಕರ್ ಅವರು ಈ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ 18 ಬಿಜೆಪಿ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ, ಎಲ್ಲಿಯವರೆಗೆ 18 ಶಾಸಕರ ಅಮಾನತನ್ನ ಹಿಂದೆ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಯಾವುದೇ ಶಾಸಕರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಕಮಿಟಿ ಮೀಟಿಂಗ್ ಗಳಿಗೆ ನಾವು ಹಾಜರಾಗೋದಿಲ್ಲ. ಬಿಜೆಪಿ ಯಾವುದೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲಿಯವರೆಗೂ ಮಾನ್ಯ ಸಭಾಧ್ಯಕ್ಷರು ತಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ನಮ್ಮ 18 ಶಾಸಕರ ಅಮಾನತನ್ನ ಹಿಂಪಡೆಯೋದಿಲ್ವೋ ಅಲ್ಲಿಯವರೆಗೂ ನಾವು ಸಹ ಯಾವುದೇ ಶಾಸಕರುಗಳು ಈ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ನಾವು ಭಾಗವಹಿಸೋದಿಲ್ಲ. ಈ ಒಂದು ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ. ಏನು ಅಧಿವೇಶನದಲ್ಲಿ ಈ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಕಾಮಗಾರಿಗಳಲ್ಲಿ ರಾಜ್ಯದ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಅನ್ನು ನೀಡಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ. ಧರ್ಮದ ಆಧಾರದ ಮೇಲೆ ಈ ರೀತಿ ಯಾವುದೇ ಒಂದು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ. ಇವತ್ತು ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸಬೇಕು ಅಂತೇಳಿ ಹಿಂದೂಗಳನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಇದು ವಿರೋಧ ಮಾಡ್ತೇವೆ. 10ನೇ ತಾರೀಕು ನಂತರ ಅಂದ್ರೆ ಏಪ್ರಿಲ್ 10ರ ನಂತರದಲ್ಲಿ ದಿನಾಂಕ ಎಲ್ಲವೂ ಕೂಡ ನಿಗದಿ ಆಗ್ತದೆ. ರಾಜ್ಯದ ಅಧ್ಯಕ್ಷನಾಗಿ ನಾನು, ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು, ಪಕ್ಷದೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವೆಲ್ಲರೂ ಸಹ ಏಪ್ರಿಲ್ 10ರ ನಂತರ ಎಲ್ಲಾ ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಹಮ್ಮಿಕೊಳ್ಳೋರಿದ್ದೇವೆ. ಎಲ್ಲಾ ಜಿಲ್ಲೆಗಳಿಗೆ ನಾವು ಪ್ರವಾಸ ಮಾಡ್ತೇವೆ. ಈ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ, ಮುಸಲ್ಮಾನರಿಗೆ ಖುಷಿ ಪಡಿಸ್ತಕ್ಕಂಥ ಧೋರಣೆ, ಜೊತೆಯಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಧೋರಣೆ ಇವತ್ತೇನು ಅನುಸರಿಸ್ತಾ ಇದ್ದಾರೆ, ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಪ್ರವಾಸವನ್ನು ಕೂಡ ನಾವು ಮಾಡೋರಿದ್ದೇವೆ.